ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 120ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಬೆಳಿಗ್ಗೆಯಿಂದ ಅಪ್ಪಾಜಿ ಏನೂ ಮಾತಾಡಿಲ್ಲ, ಯಾವ ಚಲನೆ ಕೂಡ ತೋರಿಸಿಲ್ಲ. ಸುಮ್ಮನೆ ಮಲಗ್ಬಿಟ್ಟಿದ್ದಾರೆ. ಯಾರು ಏನು ಹೇಳಿದ್ರು ಉತ್ತರನೇ ಕೊಡ್ತಿಲ್ಲ. ಅಂಜು ಹೇಳಿದಾಗ ಯಾಕೆ ಎನ್ನುತ್ತಾ ಕೋದಂಡನ ಬಳಿ ಬಂದರು ಜಾನಕಿ. ಕೋದಂಡನ ಪಕ್ಕದಲ್ಲಿ ಕುಳಿತು ಏನಾಯ್ತು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಎಂದು ಮೃದುವಾಗಿ ಕೇಳಿದವರ ಕಡೆ ನೋಡಿದ ಕೋದಂಡ ಎದ್ದು ಕುಳಿತು, ಜಾನಕಿ ನೀನು ಬೆಳಗ್ಗೆಯಿಂದ ಯಾಕೆ ಬಂದಿರಲಿಲ್ಲ ಆಕ್ಷೇಪಿಸುವ ದನಿಯಲ್ಲಿ ಕೇಳಿದ. ಒಂದಿಷ್ಟು ಔಷಧಿ ತರಬೇಕಾಗಿತ್ತು, ಅದಕ್ಕೆ ಧನ್ವಂತರಿ ವನದ ಕಡೆ ಹೋಗಿದ್ದೆ. ಆದರೆ ಇವತ್ತು ಏನೇನು ಔಷಧಿ ಕೊಡಬೇಕು ಅಂತ ಅಂಜಲಿ ಕೈಲಿ ಹೇಳಿ ಕಳಿಸಿದ್ನಲ್ಲ, ಅದನ್ನೆಲ್ಲ ತಗೊಳ್ಬೇಕಾಗಿತ್ತು ತಾನೆ ನೀವು. ಅವಳ ದನಿಯಲ್ಲೂ ನವಿರಾದ ಆಕ್ಷೇಪಣೆ. ನೀನಿವತ್ತು ಬರಲ್ಲ ಅಂತ ನಂಗೆ ಯಾಕೆ ಹೇಳೋಗ್ಲಿಲ್ಲ? ನಾನೆಲ್ಲೋ ನಿನಗೆ ನನ್ನ ಮೇಲೆ ಕೋಪ ಬಂದಿದೆ, ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿಲ್ಲ ಅನ್ಕೊಂಡೆ. ಮನದ ಮಾತು ಹೊರಗೆ ಬಂದಿತ್ತು. ಕೋಪನಾ? ಯಾಕೆ? ಜಾನಕಿ ಅಚ್ಚರಿಯಿಂದ ಕೇಳಿದರು. ಅದು ನಾನು ನಿನ್ನೆ ನಿನಗೆ ಹೋಗ್ಲಿ ಬಿಡು ಎಂದವರೇ ಜಾನಕಿಯ ಬಲಗೈ ಹಿಡಿದು ತುಸು ಹಿಂಜರಿಕೆಯಿಂದಲೇ, ಜಾನಕಿ ನನ್ನ ಮದುವೆ ಆಗ್ತೀಯಾ ಎಂದು ಕೇಳಿದ. ಕೋಣೆಯಲ್ಲಿದ್ದ ಎಲ್ಲರ ಮೊಗವು ಅಚ್ಚರಿ ಹಾಗೂ ಸಂತೋಷದಿಂದ ಅರಳಿತ್ತು. ಖುಷಿಯಿಂದ ಕೋದಂಡನ ಕಡೆ ಹೆಜ್ಜೆ ಇಟ್ಟ ಅಂಜಲಿಯನ್ನು ಅವಳ ಕೈ ಹಿಡಿದು ತಡೆದ ಅಭಿ. ಈಗ ಎಲ್ಲರ ನೋಟವು ಜಾನಮ್ಮನ ಕಡೆಗಿತ್ತು. ಕೋದಂಡನ ಪ್ರಶ್ನೆ ಕೇಳಿ ನಸುನಕ್ಕ ಜಾನಕಿ, ಇವತ್ತಿನ ಔಷಧಿ ಎಲ್ಲ ತಪ್ಸ್ಕೊಂಡ್ ಬಿಟ್ಟಿದ್ದೀರಲ್ಲ, ಹೀಗಾದ್ರೆ ಹೆಂಗೆ? ಸ್ವಲ್ಪ ಹಠ ಮಾಡೋದನ್ನ ಬಿಟ್ಟು ಮಕ್ಕಳು ಹೇಳ್ದ ಹಾಕಿ ಕೇಳೋದನ್ನ ಕಲೀರಿ. ಹೇಳಿ, ಈಗ ಸ್ವಲ್ಪ ಮಸಾಜ್ ಮಾಡಿಸ್ಕೊಳ್ಳಿ ಎಂದವರು ಅಂಜಲಿ ಕಡೆ ತಿರುಗಿ, ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಾ ಅಮ್ಮ, ತುಂಬ ಬಿಸಿನೂ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡ್ಕೊಂಡು ಬಾ ಎಂದರು. ತನ್ನ ಪ್ರಶ್ನೆಗೆ ಉತ್ತರ ಕೊಡುವ ಮನಸ್ಸು ಜಾನಕಿಗೆ ಇಲ್ಲವೆಂದು ಅರಿತು ಕೋದಂಡ ಅವಳ ಮಾತಿಗೆ ಬದಲು ಹೇಳದೆ ಕುಳಿತ. ಸರಿ, ನಾನಿನ್ ಮನೆಗೆ ಹೋಗ್ತೀನಿ, ನಾಳೆಗೆ ಸ್ವಲ್ಪ ಔಷಧಿ ರೆಡಿ ಮಾಡ್ಕೊಳ್ಬೇಕಾಗಿದೆ ಎಂದು ಎದ್ದು ನಿಂತವಳು ಮತ್ತೆ ಕೋದಂಡನ ಕಡೆ ನೋಡಿ, ಮತ್ತೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬರಬಾರ್ದು ನನಗೆ ಎಂದು ಹೇಳಿದರು ನಗುತ್ತಾ. ಕೋದಂಡ ಕೂಡ ನಗುತ್ತಾ, ಇನ್ಮೇಲೆ ತಪ್ಪು ಮಾಡಲ್ಲ ಟೀಚರ್ ಎಂದರು ಎರಡೂ ಕೈಗಳಿಂದ ತಮ್ಮ ಕಿವಿಯನ್ನು ಹಿಡಿದುಕೊಳ್ಳುತ್ತಾ. ಜಾನಕಿ ಅಲ್ಲಿಂದ ಹೊರಡಲು ಮುಂದಾದರು. ಜಾನಕಿ, ಕೋದಂಡು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಮ್ಮ ಯಶೋಧ ಅವರು ತಡೆಯಲಾಗದೆ ಹೇಳಿದಾಗ ಜಾನಕಿ ಏನೂ ಮಾತನಾಡದೆ ಸುಮ್ಮನೆ ನಿಂತರು. ಅಮ್ಮ, ಇದು ನನ್ನ ಮತ್ತೆ ಜಾನಕಿಯವ್ರ ಮಧ್ಯದ ವಿಷಯ. ಇದ್ರ ಬಗ್ಗೆ ಬೇರೆ ಯಾರು ಮಾತಾಡೋದು ನನಗೆ ಹಿಡ್ಸೋದಿಲ್ಲ. ನಾನು ಪ್ರಶ್ನೆ ಕೇಳಾಗಿದೆ, ಅದಕ್ಕೆ ಜಾನಕಿ ಉತ್ತರ ಕೊಡ್ತಾಳೆ, ಅದು ಅವಳಿಗಿಷ್ಟ ಬಂದಾಗ. ಮತ್ತೆ ಬೇರೆ ಯಾರು ಇದ್ರ ಬಗ್ಗೆ ಅವಳ ಹತ್ರ ಮಾತಾಡೋ ಹಾಗಿಲ್ಲ. ಇದನ್ನ ನಾನು ಎಲ್ರಿಗೂ ಸೇರ್ಸಿನೇ ಹೇಳ್ತಾ ಇರೋದು ಎಂದರು ಅಲ್ಲೇ ನಿಂತಿದ್ದ ಮಕ್ಕಳ ಕಡೆ ನೋಡಿ. ಜಾನಕಿ ಕಣ್ಣಲ್ಲೇ ಕೋದಂಡ ಅವರಿಗೆ ಕೃತಜ್ಞತೆ ತಿಳಿಸಿ ಅಲ್ಲಿಂದ ಹೊರ ನಡೆದರು. ಯಾಕೋ ಅತಿ ಆಯ್ತು ಇವಳ್ದು. ನಮ್ ಕೋದಂಡನೇ ಅವಳನ್ನ ಕೇಳ್ದಾರಿ ನನ್ ಮದುವೆ ಆಗ್ತೀಯಾ ಅಂತ. ಆ ಮಾತಿಗೆ ಉತ್ತರನೇ ಕೊಡದೆ ಅಲ್ಲಿಂದ ಹೊರಟು ಹೋದ್ಲು. ನಾನ್ ಕೇಳಿದ್ರು ಏನು ಮಾತಾಡ್ಲೇ ಇಲ್ಲ. ಯಶೋದಮ್ಮ ದೇವಸ್ಥಾನದಲ್ಲಿ ನಡೆದದ್ದನ್ನು ಘನಪಾಠಿಗಳ ಬಳಿ ಬಂದು ವರದಿ ಒಪ್ಪಿಸುತ್ತಿದ್ದರು. ಘನಪಾಠಿಗಳು ಯಶೋದಮ್ಮ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ಆಲೋಚನೆಯಲ್ಲಿ ಮುಳುಗಿದ್ದರು. ಅವಳಣ್ಣ ನೋಡಿದ್ರೆ ಬೇಗ ಮದುವೆ ಮಾಡ್ಬಿಡಿ ಅಂತಾನೆ, ಇವಳು ನೋಡಿದ್ರೆ ಮದುವೆ ಬಗ್ಗೆ ಮಾತೇ ಆಡಲ್ಲ. ಮೊದಲಾದ್ರೂ ಕೋದಂಡ ಒಪ್ತಾನೋ ಇಲ್ವೋ ಅನ್ನೋ ಯೋಚನೆ ಇತ್ತು. ಈಗ ಅವನಾಗೆ ಕೇಳಿದಾನೆ, ಒಪ್ಗೆ ಅಂತ ಒಂದ್ ಮಾತು ಹೇಳ್ಬಾರ್ದ ಇವಳು? ಮಾತಿನಲ್ಲಿ ಜಾನಕಿಯ ಬಗ್ಗೆ ಅಸಮಾಧಾನ ಎದ್ದು ತೋರುತ್ತಿತ್ತು. ಯಶೋಧ, ಕೊನೆಗೂ ನೀನ್ ಜಾನಕಿ ಅತ್ತೆ ಅನ್ನೋದನ್ನ ಸಿದ್ಧ ಮಾಡ್ಬಿಟ್ಟೆ ನೋಡು ಎಂದರು ಘನಪಾಠಿಗಳು. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ನಾನ್ ಜಾನಕಿಗೆ ಅತ್ತೆನೆ ತಾನೆ, ಅದನ್ನ ಸಾಕ್ಷಿ ಸಮೇತ ಹೊಸದಾಗಿ ಸಿದ್ಧ ಮಾಡೋದೇನಿದೆ? ಘನಪಾಠಿಗಳ ಮಾತಿನ ಒಳಾರ್ಥ ತಿಳಿಯದೆ ನುಡಿದರು ಯಶೋಧ. ನಾನು ಹೇಳಿದ್ ಕೂಡ ಅದೇನೆ, ನೀನು ಜಾನಕಿಗೆ ಅತ್ತೆನೆ ಹೊರತು ತಾಯಿ ಅಲ್ಲ. ತಾಯಿ ಆಗಿದ್ರೆ ಜಾನಕಿ ಮನಸ್ಸಿನ ಹೊಯ್ದಾಟ ನಿಂಗೆ ಅರ್ಥ ಆಗ್ತಿತ್ತು, ನಿಟ್ಟಿಸಿರು ಬಿಡುತ್ತಾ ಹೇಳಿದರು. ಅಯ್ಯ, ಇದ್ರಲ್ಲಿ ಅರ್ಥ ಆಗೋದಾಗ್ಲಿ ಅನರ್ಥ ಆಗೋದ್ರಾಗ್ಲಿ ಏನಿದೆ? ಅದೇನ್ ಪುರಾಣನೇ, ಉಪನಿಷತ್ತೆ? ಅರ್ಥವಾಗದೆ ಇರುವಂಥದ್ದು ಏನಿದೆ
ಗಂಡ ಆದವನು ಸೋತು ಬಂದಾಗ ಹೆಂಡತಿ ಅವನನ್ನ ಆದರಿಸಿ ಅಪ್ಕೊಂಡ್ರೇನೆ ಅವಳಿಗೆ ಶ್ರೇಯಸ್ಸು. ಯಶೋಧ ಅವರ ಮನದಲ್ಲಿ ಇನ್ನೂ ಅಸಹನೆಯೇ. ನಮ್ ಕೋದಂಡು ತಾನ್ ಮಾಡಿದ ತಪ್ಪ ಅರ್ಥ ಆಗಿ ಪಶ್ಚಾತ್ತಾಪ ಪಟ್ಟು ಜಾನಕಿ ಬಳೆ ಬಂದಿದಾನೋ ಎಂದು ಪ್ರಶ್ನಿಸಿದರು ಘನಪಾಠಿಗಳು. ಹಾ, ಹೌದು, ಅವನಿಗೆ ಅವನ್ ಮಾಡಿರೋ ತಪ್ಪ ಅರ್ಥ ಆಗಿದೆ, ಅದಕ್ಕೆ ಜಾನಕಿನ ಮದುವೆ ಆಗ್ತೀಯಾ ಅಂತ ಕೇಳಿರೋದು ಎಂದರು. ತಪ್ಪು ಅರ್ಥ ಆಗಿಲ್ಲ, ಆಗಿದ್ದಿದ್ರೆ ಮದುವೆ ಆಗು ಅಂತ ಕೇಳ್ತಾ ಇರ್ಲಿಲ್ಲ, ಕ್ಷಮಿಸು ಅಂತ ಕೇಳ್ತಿದ್ದ ಎಂದವರು ನಿಟ್ಟುಸಿರು ಬಿಟ್ಟು, ನಿಂಗೆ ಜಾನಕಿ ಅರ್ಥ ಆಗೋಲ್ಲ ಬಿಡು ಎಂದರು. ದೇವರ ಮನೆಯಲ್ಲಿ ಒಂದಿಷ್ಟು ಹೊತ್ತು ಧ್ಯಾನ ಮಾಡಿ ಮನೆಯ ಮುಂದಿನ ಅಂಗಳದಲ್ಲಿ ಇದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತರು ಜಾನಕಿ. ನೋಡಿ, ಜಾನಕಿ ಈಗ ಬಿಡುವಾಗಿ ಕೂತಿದ್ದಾಳೆ, ಹೋಗಿ ಅವಳ ಹತ್ರ ಮದುವೆ ಬಗ್ಗೆ ಮಾತಾಡಿ ಭಾಮ ಜಗನ್ನಾಥ ಅವರಿಗೆ ಹೇಳಿದರು. ಈಗಾಗಲೇ ಭೂಮಿ, ಅಂಜಲಿ ಇಬ್ಬರೂ ಅವರಿಗೆ ದೇವಸ್ಥಾನದಲ್ಲಿ ನಡೆದ ಮಾತುಕತೆ ಬಗ್ಗೆ ಹೇಳಿದ್ದರು. ಕೋದಂಡನ ಹೇಳಿದಾನಂತಲ್ಲ, ಇದ್ರ ಬಗ್ಗೆ ಬೇರೆ ಯಾರು ಮಾತಾಡೋದು ಬೇಡ ಅಂತ. ಜಗನ್ನಾಥ ಜಾನಕಿ ಬಳಿ ಮಾತನಾಡಲು ಅದೇಕೋ ಹಿಂದೇಟು ಹೊಡೆದರು. ಅವನು ಹೇಳ್ದ ಅಂತ ನಾವು ಬಿಡೋಕಾಗುತ್ತಾ? ನೋಡಿ, ಹೋಗಿ ಮಾತಾಡಿ, ಜಾನಕಿ ನಿರ್ಧಾರ ಏನು ಅಂತ ತಿಳ್ಕೊಳ್ಳಿ. ಇಷ್ಟು ದಿನ ಕೋದಂಡ ಒಪ್ತಾನೋ ಇಲ್ವೋ ಅನ್ನೋ ಸಂಶಯ ಇತ್ತು, ಈಗ ಅದಂತೂ ಇಲ್ವಲ್ಲ. ಜಾನಕಿ ಜೊತೆ ಮಾತಾಡಿ ಆದಷ್ಟು ಬೇಗ ಮದುವೆ ದಿನ ಗೊತ್ತು ಮಾಡ್ಬಿಡಿ ಎಂದಳು ಅವಸರ ತುಂಬಿದ ದನಿಯಲ್ಲಿ. ಅಷ್ಟೆಲ್ಲ ಅವಸರ ಮಾಡ್ಬೇಡ, ತಡಿ ನೋಡೋಣ, ಇದು ಜಾನಕಿಗೆ ಸಂಬಂಧಪಟ್ಟಿರೋ ವಿಷಯ, ಅವಳು ಬೇಕಾದಷ್ಟು ಸಮಯ ತಗೊಳ್ಳಿ ಬಿಡು ಎಂದ ಪತಿಯ ಮಾತು ಕೇಳಿ ಅಸಮಾಧಾನವಾದರೂ ಅವರ ಮಾತಿಗೆ ಎದುರಾಡಲು ಆಗದೆ ಸುಮ್ಮನಾದರು ಭಾಮ. ಅತ್ತೇ, ಕೂಗುತ್ತಾ ಬಂದಳು ಭೂಮಿ. ಜಾನಕಿ ದಿಗಂತದತ್ತ ಬೀರಿದ ನೋಟವನ್ನು ಭೂಮಿಯ ಕಡೆ ಹರಿಸಿದರು. ಕೈಯಲ್ಲಿ ಎಣ್ಣೆ ಬಟ್ಟಲೆ ಹಿಡಿದು ತಲೆ ಕೂದಲು ಹರಡಿಕೊಂಡು ನಿಂತಿದ್ದಳು ಭೂಮಿ. ಏನಿದು, ಕೂದ್ಲು ಹಿಂಗ್ ಬಿರಿ ಹೈಕೊಂಡಿದ್ಯಾ? ಅಜ್ಜಯ್ಯ ನೋಡಿದ್ರೆ ಒಳ್ಳೆ ಸಹಸ್ರನಾಮ ಆಗತ್ತೀಗ ಎಂದರು ನಗುತ್ತಾ ಜಾನಕಿ. ನೋಡತ್ತೆ, ಹೆಂಗಾಗಿದೆ ಕೂದ್ಲು, ಒಳ್ಳೆ ತೆಂಗಿನಕಾಯಿ ಜುಟ್ಟಿನ ಥರ, ಎಷ್ಟು ಒರಟಾಗಿದೆ, ಒಂಚೂರು ಮಸಾಜ್ ಮಾಡತ್ತೆ ರಾಗವಾಗಿ ಹೇಳಿದಾಗ ನಸುನಕ್ಕ ಜಾನಕಿ. ಬಾ ಕೂತ್ಕೋ ಎಂದರು. ಸ್ವಲ್ಪ ಎಣ್ಣೆಯನ್ನು ಅಂಗೈಗೆ ಹಾಕಿಕೊಂಡು ನೆತ್ತಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಕೈಯಲ್ಲಿಯೇ ಇಟ್ಟುಕೊಂಡು ಗಸಗಸನೆ ತಿಕ್ಕಿ ಬಿಸಿಯಾಗುವಂತೆ ಮಾಡಿದರು. ಅದನ್ನು ನಿಧಾನವಾಗಿ ಕೂದಲ ಬುಡಕ್ಕೆ ಇಳಿಸಿ ಕೈ ಬೆರಳುಗಳಿಂದ ನಿಧಾನವಾಗಿ ವೃತ್ತಾಕಾರವಾಗಿ ಆಡಿಸಲು ಆರಂಭಿಸಿದರು. ವಾಹ್ ಅತ್ತೆ, ತೇರೆ ಹಾಥೋ ಮೇ ಜಾದೂ ಹೇ ಎಂದಳು ನಗುತ್ತಾ ಭೂಮಿ. ಕಣ್ಣು ಮುಚ್ಚಿ ಅತ್ತೆ ಮಾಡುತ್ತಿದ್ದ ಮಸಾಜ್ ಅನುಭವಿಸುತ್ತಿದ್ದಳು. ಇಡೀ ತಲೆಬುರುಡೆಗೆ ಎಣ್ಣೆ ಕುಡಿಸಿದ ಜಾನಕಿ, ನನ್ನ ಕೈಲಾಗೋದಿಲ್ಲಪ್ಪ, ಏನೋ 1-2 ನಿಮಿಷದ ಮಸಾಜು ಅಂದ್ರೆ ನೀನೇನೋ ಗಂಟೆ ಆದ್ರೂ ಸಾಕು ಅಂತಿಲ್ಲ, ನಂಗೆ ಕೈ ಬೆರಳೆಲ್ಲ ನೋವು ಬಂದ್ಬಿಡ್ತು ಮೂತಿ ಉದಿಸಿ ಹೇಳಿದರು ಜಾನಕಿ. ಅಯ್ಯೋ, ನನ್ನ ಮುದ್ದು ಅತ್ತೆಗೆ ಕೈ ನೋವಾಯ್ತಾ ಎಂದು ಹೇಳುತ್ತಾ ಜಾನಕಿಯವರ ಕೈ ಬೆರಳುಗಳನ್ನು ನಿಧಾನವಾಗಿ ಒತ್ತತೊಡಗಿದಳು ಭೂಮಿ. ಇಲ್ಲೂ ನೋಯ್ತಿದೆ ಎನ್ನುತ್ತಾ ತಮ್ಮ ಮೊಣಕೈ ತೋರಿಸಿದರು ಜಾನಕಿ. ಭೂಮಿ ಅಲ್ಲೂ ಒತ್ತಿದಳು. ಇಲ್ಲೂ ನೋಯ್ತಿದೆ. ಈಗ ಭುಜದ ಸರದಿ. ಅಲ್ಲೂ ನಿಧಾನವಾಗಿ ಒತ್ತಿದಳು. ಒಂಚೂರು ಬೆನ್ ಕೂಡ. ಜಾನಕಿ ಮುಸಿನಗುತ್ತಾ ಹೇಳಿದರು. ಅದಾಗಲೇ ಭೂಮಿಯ ಮುಖದಲ್ಲಿ ಒಂಚೂರು ಅಸಹನೆ ಗುರುತಿಸಿದ್ದರವರು. ಅತ್ತೆ, ಬೇಕು ಅಂತ ಮಾಡ್ತಾ ಇದ್ದೀರಾ ಅಲ್ವಾ? ಭೂಮಿ ಕೂಡ ಮುಖ ಉಬ್ಬಿಸಿ ನಿಂತಳು. ಹ್ಞೂ, ಮತ್ತೆ ನಮ್ಮನೆ ರಾಜ್ಕುಮಾರಿ ಅಪರೂಪಕ್ಕೆ ಸೇವೆ ಮಾಡ್ತಾ ಇದ್ದಾಳಲ್ಲ, ಆದಷ್ಟು ಮಾಡಿಸ್ಕೊಂಡ್ ಬಿಡೋಣ ಅಂತ ಕಣ್ಮಿಟುಕಿಸಿದರು. ನೀವು ಸೇವೆ ಮಾಡಿಸ್ಕೊಂಡಿದ್ದು ಓಕೆ ಬಿಡಿ, ಅದರಿಂದ ನಂಗೇನು ಬೇಜಾರಿಲ್ಲ. ಯಾಕೆಂದ್ರೆ ಅದನ್ನ ನೋಡಿ ಅಣಗ್ಸಕ್ಕೆ ನಿಮ್ಮ ಅನಿಲ ಇಲ್ವಲ್ಲ ಎಂದಳು ಭೂಮಿ ನಾಲಿಗೆ ಹೊರಹಾಕಿ ಅಲ್ಲಾಡಿಸುತ್ತಾ. ಯಾರು ಹೇಳಿದ್ದು? ನಾನು ಇಲ್ಲೇ ಇದ್ದೀನಿ. ಅಷ್ಟೇ ಅಲ್ಲ, ನೀನ್ ಅತ್ತೆ ಕೈಕಾಲು ಒತ್ತಿದ್ದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಯಾರತನಾದ್ರೂ ರೀಲ್ ಬಿಡ್ತೀಯಲ್ಲ, ನಾನ್ ಮಹಾರಾಣಿ ತರ ಯಾವತ್ತೂ ಯಾವ ಕೆಲ್ಸನೂ ಮಾಡೋದೇ ಇಲ್ಲ ಅಂತ, ಅವತ್ತು ಈ ವಿಡಿಯೋ ಎಲ್ರಿಗೂ ತೋರಿಸ್ತೀನಿ. ಅನಿಲ ಕೂಡ ಛೇಡಿಸಿದ. ತೋರ್ಸ್ ಹೋಗೋ, ನಮ್ಮ ಅತ್ತೆ ಸೇವೆ ಮಾಡೋದು ನಂಗೇನು ಅವಮಾನ ಅಲ್ಲ ಎಂದು ಜೋರಾಗಿ ಹೇಳಿದವಳು ಒಂದು ಕ್ಷಣ ಬಿಟ್ಟು, ಅಣ್ಣ ಪ್ಲೀಸ್ ಅಣ್ಣ, ಆ ವಿಡಿಯೋ ಡಿಲೀಟ್ ಮಾಡೋ ಎಂದು ಗೋಗರಿಯ ತೊಡಗಿದಳು. ಅನಿಲ ಹಾಗೂ ಭೂಮಿಯ ಹುಡುಗಾಟಕ್ಕೆ ನೋಡುತ್ತಾ ನಿಂತಿದ್ದ ಜಾನಕಿಯನ್ನು ಕಂಡ ಜಗನ್ನಾಥ ಹಾಗೂ ಭಾಮ, ನಮ್ ಜಾನು ಭೂಮಿ ಜೊತೆಗಿದ್ರೆ ಚಿಕ್ಕ ಹುಡುಗಿನೇ ಆಗ್ಬಿಡ್ತಾಳೆ, ಹೀಗೋ
ಅವಳು ನೆಮ್ಮದಿಯಾಗಿದ್ರೆ ಸಾಕು ಎನ್ನುತ್ತಾ ನಿಟ್ಟುಸಿರು ಬಿಟ್ಟರು. ಜಾನತೆ ನೋಡಿ ಇವನ್ನ ಎನ್ನುತ್ತಾ ದೂರು ಹೇಳುತ್ತಾ ಬಂದವಳು ತಮ್ಮಿಬ್ಬರನ್ನು ನೋಡಿ ಸಂತಸ ಪಡುತ್ತಿದ್ದ ಜಾನತೆಯನ್ನು ನೋಡಿ ಅನಿಲ್ನ ಬಗ್ಗೆ ದೂರೇನೂ ಹೇಳದೆ ಸುಮ್ಮನೆ ನಿಂತಳು. ಅನಿಲ ಕೂಡ ಜಾನತಿಯ ಮೊಗದಲ್ಲಿದ್ದ ಅಪೂರ್ವ ಶಾಂತಿಯನ್ನು ನೋಡಿ ವಿಸ್ಮಿತಗೊಂಡ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.